ಒಂದ್ಸಲಿ ಒಂದು ಪುಟ್ಟ ಹುಡುಗ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಹೋದ್ನಂತೆ. ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ನಬೇಕು ಅಂತ ಆಸೆ ಆಗಿದೆ ಅಂತ ಹೋಗಿ ಕೂತ್ಕೊಂಡ. ಒಬ್ಬ ವೆಯ್ಟ್ರು ಬಂದ್ಬಿಟ್ಟು ಭಾಳ ಅವನು ಯಾವ ಮೂಡಲ್ಲಿ ಇದ್ನೋ ಏನೋ ವೆಯ್ಟ್ರು ಪಾಪ. ಏನು ಬೇಕೋ ಅಂತ ಕೇಳೋದ್ನಂತೆ. ಈ ಹುಡುಗ ಚಾಕ್ಲೇಟ್ ಐಸ್ ಕ್ರೀಮ್ ಎಷ್ಟು ಅಂತ ಕೇಳಿದ. 50 ರೂಪಾಯಿ. ವೆನಿಲ್ಲಾ ಐಸ್ ಕ್ರೀಮ್ ಎಷ್ಟು? 35 ರೂಪಾಯಿ. ಆ ಹುಡುಗ ತನ್ನ ಜೇಬಿಂದ ಚಿಲ್ಲರೆಗಳನ್ನೆಲ್ಲ ತೆಗೆದು ಒಂದೊಂದನ್ನೇ ಎಣಿಸಿ ಕೊನೆಗೆ ಆ ವೇಟ್ರಿಗೆ ಸಿಟ್ಟು ಬಂತಂತೆ. ಏನು ಬೇಕು ಅಂತ ಬೇಗ ಹೇಳಯ್ಯ, ಏನೇ ದುಡ್ಡು ಎಣಿಸ್ಕೊಂಡು ಕೂತ್ಯಾ, ಮೊದಲೇ ಎಣಿಸ್ಕೊಂಡು ಬರಬಾರ್ದಾ ಅಂತ ಸಿಡುಕದ್ನಂತೆ. ಆದರೆ ಈ ಹುಡುಗ ಮಾತ್ರ ಏನೂ ಮಾತಾಡಲಿಲ್ಲ. ಎಣಿಸಿ ಕೊನೆಗೆ ಒಂದು ವೆನಿಲಾ ಐಸ್ ಕ್ರೀಮ್ ತಗೊಂಬಂದು ಕೊಡಿ, ನನ್ನ ಹತ್ರ ಅಷ್ಟೇ ದುಡ್ಡಿರೋದು. ಸರಿ, ಅವನು ಹೋದ. ವೆಯ್ಟರು ಒಂದು ವೆನಿಲಾ ಐಸ್ ಕ್ರೀಮ್ ತಂದಿಟ್ಟ. ಹೋದ, ಬೇರೆ ಕೆಲಸ ಮಾಡ್ತಾಯಿದ್ದ. ಈ ಹುಡುಗ ಐಸ್ ಕ್ರೀಮ್ ತಿಂದ್ಬಿಟ್ಟು ಅವನು ವೆಯ್ಟ್ರ್ ಬಂದ. ಬಿಲ್ನ ಹಿಂಗೆ ಕುಕ್ಬಿಟ್ಟು ಹೋದ. ಇವನು ನನ್ನ ಜೇಬಲ್ಲಿರೋ ದುಡ್ಡೆಲ್ಲ ತೆಗೆದು ಮತ್ತೆ ಇನ್ನೊಂದ್ಸಲಿ ಎಣಿಸ್ಬಿಟ್ಟು ದುಡ್ಡನ್ನೆಲ್ಲ ಬಿಲ್ ಜೊತೆಗೆ ಇಟ್ಬಿಟ್ಟು ಎದ್ದು ಹೊಟ್ಟದ ಹುಡುಗ. ಈ ವೆಯ್ಟ್ರ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಲ್ಲ, ಈ ಟೇಬಲ್ ಹತ್ರ ಬಂದ. ಬಿಲ್ ಇತ್ತಲ್ಲ, ದುಡ್ಡು ಕೊಟ್ಟಿದ್ದು ಸರಿ ಅಂತ ದುಡ್ಡು ತೆಗೆದು ಎಣಿಸ್ತಾನೆ. 50 ರೂಪಾಯಿ ಇತ್ತು ಅದರೊಳಗೆ. 15 ರೂಪಾಯಿ ಆ ಹುಡುಗ ಇವನಿಗೆ ಟಿಪ್ ಅಂತ ಕೊಟ್ಟಿದ್ದಾನೆ. ಇವನು ಸಿಡುಕ್ತಾ ಇದ್ದ. ಆದರೆ ಆ ಹುಡುಗಂಗೆ ಇವನಿಗೆ ಜೀವನ ನಡೆಯೋದೇನು ಕೊಡೋ ಟಿಪ್ಪಲ್ಲಿ ನಾನು 50 ರೂಪಾಯಿ ಚಾಕ್ಲೇಟ್ ಐಸ್ ಕ್ರೀಮ್ ತಿಂದ್ಬಿಟ್ರೆ ಅವನು ಟಿಪ್ ಕೊಡೋಕ್ಕೆ ದುಡ್ಡಿರೋಲ್ಲ ಅಂತ ವೆನಿಲಾ ಐಸ್ ಕ್ರೀಮ್ ತಿಂದಿರ್ತಾನೆ. ಹೆಂಗಿದೆ ನೋಡಿ ಅಲ್ವಾ? ಜೀವನದಲ್ಲಿ ಯಾವಾಗಲೂ ಅಷ್ಟೇ, ಇನ್ನೊಬ್ಬರಿಗೆ ನಾವು ಸಹಾಯ ಮಾಡಬೇಕು ಅಂದಾಗ ನಾವು ಸ್ವಲ್ಪ ನಮ್ಮ ಸುಖವನ್ನು ಒಂಚೂರು ತ್ಯಾಗ ಮಾಡಬೇಕು. ಆವಾಗಲೇ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡೋಕ್ಕೆ ಸಾಧ್ಯ. ಯೋಚನೆ ಮಾಡಿ ನಾನು ಹೇಳಿದ್ದು. ಈಗ